ಎಲ್ರಿಗೂ ನಮಸ್ಕಾರ. ಈ ಸಮಾರಂಭದ ಮುಖ್ಯ ರೂವಾರಿಗಳಾದಂತಹ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಶ್ರೀಮತಿ ಪ್ರಭಾ ಅವರೇ, ಈ ಸಮಾರಂಭದಲ್ಲಿ ಜೋಗಿ ಅವರ ಕೃತಿಯನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಗೆಳೆಯ ಜಯಂತ್ ಕಾಯ್ಕಿಣಿ ಅವರೇ, ಕೃತಿಯನ್ನ ಕುರಿತು ಮಾತಾಡುವ ಅನ್ನೋದಕ್ಕಿಂತ ಕೃತಿ ಪರೀಕ್ಷೆ ಅಂತ ಹಾಕಿದ್ದಾರೆ. ಆ ಕೃತಿಯನ್ನ ಪರೀಕ್ಷಿಸುತ್ತಿರುವ ಹರೀಶ್ ಕೇರ ಅವರೇ, ಜೋಗಿ ಅವರೇ, ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯಾಸಕ್ತರೇ, ಸ್ನೇಹಿತರೆ, ಇದೊಂದು ವಿಶಿಷ್ಟವಾದ ಸಂದರ್ಭ. ಇಲ್ಲಿ ಅಂಕಿತ ಪುಸ್ತಕದ 1000 ಪುಸ್ತಕ 999 ದಾಟಿ 1000ಕ್ಕೆ ತಲುಪಿದ ಸಂದರ್ಭದಲ್ಲಿ ಸಮಾರಂಭ ನಡೀತಾ ಇದೆ. ಆ ಪುಸ್ತಕದ ಗೌರವಕ್ಕೆ ಪಾತ್ರರಾದಂಥವರು ಗೆಳೆಯ ಜೋಗಿ ಅವರು. ಜೋಗಿ ಎಷ್ಟು ಅಸಾಮಾನ್ಯರು ಅಂತ ಅಂದ್ರೆ, ಅವರ ಮೊದಲ ಪುಸ್ತಕವನ್ನ ಬಿಡುಗಡೆ ಮಾಡಿದ್ ನಾನೇ. ಅವ್ರ ಮೊದಲ ಪುಸ್ತಕ ಅದು ಅಸಾಮಾನ್ಯ ಅಲ್ಲ, ಇದು 105ನೇ ಪುಸ್ತಕ. ನನಗೆ ಗೊತ್ತಿರ್ಲಿಲ್ಲ ನಾನು ಬಿಡುಗಡೆ ಮಾಡಿದಾಗ 105 ಪುಸ್ತಕ ಬರೀತಾರೆ ಅಂತ. ಅಂದ್ರೆ ಅಷ್ಟು ನಿರಂತರವಾಗಿ ಪುಸ್ತಕ ರಚನೆಯಲ್ಲಿ ತೊಡಗಿಸಿಕೊಂಡಿರುವಂತ ಒಬ್ಬ ಪುಸ್ತಕ ಸಾಹಸಿ ಅಂತ ಕರೆದ್ರೂ ತಪ್ಪಾಗಲ್ಲ. ಇನ್ನೊಂದು ವಿಶೇಷ ಅಂದ್ರೆ, ಅಂಕಿತ ಪುಸ್ತಕವೇ ಜೋಗಿ ಅವರ 57 ಪುಸ್ತಕಗಳನ್ನ ಪ್ರಕಟಿಸಿದೆ. ಸೊ ಇದೊಂದು ವಿಶೇಷವೇನೇನೆ. ಹಾಗಾಗಿ ಅಂಕಿತದ ಜೊತೆ ಜೋಗಿ ಅವರ ಸಂಬಂಧ ಬಹಳ ನಿಕಟವಾದ್ದು. ನನ್ನ ಸಂಬಂಧವೂ ನಿಕಟವಾದ್ದು. 16 ಪುಸ್ತಕ ಪ್ರಕಟಿಸಿದ್ರು ಕೂಡ. ಆದ್ರೆ ಜೋಗಿ ನಿರಂತರವಾಗಿ ಪುಸ್ತಕ ಬರೀತಿದ್ದಾರೆ, ಅದನ್ನ ಬಿಡುಗಡೆ ಮಾಡಿದ್ದಾರೆ ಜಯಂತ್ ಕಾಯ್ಕಿಣಿ. ಅದನ್ನ ಕುರಿತು ಮಾತಾಡೋರಿದ್ದಾರೆ. ಆ ಕುರಿತು ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಅಂದ್ರೆ, ಇದು ಉದ್ಘಾಟನೆಯ ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ಹಂಚ್ಕೊಳ್ಬೇಕಾಗಿದೆ. ಇಲ್ಲಿರುವಂತವರೆಲ್ಲರೂ ಬಹುಪಾಲು ಜನ ಇಲ್ಲಿ ಲೇಖಕರಿದ್ದೀರಿ, ಕವಿಗಳಿದ್ದೀರಿ, ಸ್ನೇಹಿತರಿದ್ದೀರಿ. ಇಂಥವರ ಎದುರಿಗೆ ನಿಂತು ಒಂದು ಭಾಷಣ ಮಾಡೋದು ಬಹಳ ಸಂಕೋಚದ ವಿಷಯ ನನಗೆ. ಏಕೆ ಅಂತ ಅಂದ್ರೆ, ಬೇರೆ ಬೇರೆ ಸಮ್ಮೇಳನಗಳಲ್ಲಿ ಮಾತಾಡೋದಕ್ಕೂ ಇಂಥ ಸಭೆಯಲ್ಲಿ ಮಾತಾಡೋದಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ಕೆಳಗಡೆ ಕೂತಿರೋರೆಲ್ಲ 50 ಜನರಾದ್ರೂ ಮೇಲ್ಗಡೆ ಕೂತ್ಕೊಳ್ಳೋವಷ್ಟು ಶಕ್ತಿ ಇರ್ತಕ್ಕಂಥವ್ರು. ದೈಹಿಕ ಶಕ್ತಿ ಅಲ್ಲ, ಬೌದ್ಧಿಕ ಶಕ್ತಿ ಇರ್ತಕ್ಕಂಥವ್ರು ಅಂತ ನಂಬ್ಕೊಂಡಿರೋದ್ರಿಂದ ನನ್ನ ಅತ್ಯಂತ ಪ್ರೀತಿಯ ಗೆಳೆಯ ಪ್ರಕಾಶ್ ಕಂಬತ್ತಳ್ಳಿಯವರ ಈ ಸಾಹಸದ ಯಾತ್ರೆಯ ಈ ಒಂದು ಪ್ರಮುಖ ಘಟ್ಟದಲ್ಲಿ ಕೆಲವು ಸ್ನೇಹದ ಮಾತುಗಳನ್ನ ನಾನು ಹಂಚ್ಕೊಳ್ಳೋದಕ್ಕಾಗಿ ಇಲ್ಲಿ ನಿಂತಿದ್ದೀನಿ. ಪ್ರಕಾಶ್ ಮತ್ತು ಪ್ರಭಾ ಅಂಕಿತ ಪುಸ್ತಕದ ಮುಖಾಂತರವಾಗಿ ಮಾಡಿರೋದು ಬಹಳ ದೊಡ್ಡ ಸಾಹಸ. 1000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಪ್ರಕಟಿಸಿದ ಅನೇಕ ಸಂಸ್ಥೆಗಳು ನಮ್ಮಲ್ಲಿ ಇವೆ, ಇಲ್ಲ ಅಂತಲ್ಲ. ಆದರೆ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಪ್ರಭಾ ಪ್ರಕಟಿಸಿರುವ ಈ ಪುಸ್ತಕಗಳ ವಿಶೇಷ ಇದೆಯಲ್ಲ, ಏನು ಅಂತ ಅಂದ್ರೆ, ಈ ಪುಸ್ತಕ ಈ ಬಹುಶಃ ಇಲ್ಲಿ ಬಂದಂತಹ ತೆರೆ ಮೇಲೆ ಬಂದಂತ ಚಿತ್ರಗಳನ್ನ ನೋಡಿದ್ರೆ ಕನ್ನಡ ಸಾಹಿತ್ಯ ಲೋಕದ, ಸಾಂಸ್ಕೃತಿಕ ಲೋಕದ ವಿಭಿನ್ನ ವ್ಯಕ್ತಿತ್ವಗಳನ್ನೆಲ್ಲ ಪುಸ್ತಕದ ಮುಖಾಂತರವಾಗಿ ಒಂದು ಕಡೆ ಸೇರಿಸಿದಂತಹ ಗರಿಮೆ ಮತ್ತು ಹೆಮ್ಮೆ ಅಂಕಿತ ಪುಸ್ತಕಕ್ಕೆ ಸೇರಿದ್ದು. ಇದು ಬಹಳ ವಿಶೇಷವಾದ್ದು. ಅದು ಇವತ್ತಿನ ಸಂದರ್ಭದಲ್ಲಿ ಇನ್ನಷ್ಟು ವಿಶೇಷವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಷ್ಟೆಲ್ಲ ಸಾಧನೆ ಮಾಡುವ ಪ್ರಕಾಶ್ ಕಂಬತ್ತಳ್ಳಿ ಬದುಕನ್ನ ಬಂದಂತೆ ಸ್ವೀಕಾರ ಮಾಡಿದವರು. ಅವರು ಪುಸ್ತಕ ಪ್ರಕಾಶಕರು ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಂಥವ್ರಲ್ಲ. ಅವರು ಊರು ಬಿಟ್ಟು ಬರ್ತಾರೆ. ಬಹುಶಃ ಅವರ ಪುಸ್ತಕದಲ್ಲಿ ಎಲ್ಲ ಇದೆ ಅಂತ ಅನ್ಸುತ್ತೆ. ಅಂಕಿತ ಸಹಸ್ರ ಅಂತ ಒಂದು ಪುಸ್ತಕ ಈಗ ಬಿಡುಗಡೆ ಆಗಿದೆ. ಅದು ಒಂದು ರೀತಿಯಲ್ಲಿ ಅಭಿನಂದನಾ ಗ್ರಂಥವೇ ಅವರಿಗೆ. ನನ್ನನ್ನೂ ಸೇರಿದಂತೆ ಅವರ ಬಗೆಗೆ ಮತ್ತು ಅಂಕಿತದ ಬಗೆಗೆ ಅನೇಕರು ಬರೆದಿರುವಂತ ಲೇಖನಗಳು ಅದು. ಅದನ್ನ ಪ್ರಧಾನ ಸಂಪಾದಕರು ಜೋಗಿ, ಜೊತೆಗೆ ಸಹ ಸಂಪಾದಕರಾಗಿ ಸ್ವಾಮಿ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಅನೇಕ ವಿವರಗಳಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವರು ಮನೆ ಬಿಟ್ಟು ಬಂದು ಬೆಂಗಳೂರಿನಲ್ಲಿ ಮೊದಲು ಮಾಡಿದ ಕೆಲಸ ಏನಂದ್ರೆ ಹೋಟ್ಲ್ ಕ್ಲೀನರ್ ಕೆಲಸ. ಅಲ್ಲಿಂದ ಇವರ ಪ್ರಯಾಣ ಶುರುವಾಗತ್ತೆ. ಆಗ ಇವ್ರಿಗೆ ಸಹಾಯ ಮಾಡಿದಂಥವರು ಒಬ್ಬ ಆಟೋ ಡ್ರೈವರ್ ಸಹಾಯ ಮಾಡ್ತಾನೆ. ಯಾಕೆ ಬಂದೆ ಏನು ಅಂತ ಗೊತ್ತಿಲ್ಲ, ಸೀದಾ ಊರು ಬಿಟ್ಟು ಬರ್ತಾರೆ. ಅಲ್ಲೆಲ್ಲ ಮೆಜೆಸ್ಟಿಕ್ ಅಲ್ಲಿ ಯಾವ್ದೋ ಕಲ್ ಬೆಂಚಿನ ಮೇಲೆ 3 ದಿವಸ ಮಲಗ್ತಾರೆ. ಹಸಿವು ಇರುತ್ತೆ, ಊಟ ಇರೋದಿಲ್ಲ. ಒಬ್ಬ ಆಟೋ ಡ್ರೈವರ್ ಕರ್ಕೊಂಡು ಬಂದು ಇಲ್ಲೆಲ್ಲೋ ಬಸವನಗುಡಿ ನಾಗಸಂದ್ರದ ಹತ್ರ ಒಂದು ಹೋಟೆಲ್ ಅಲ್ಲಿ ಬಿಡ್ತಾರೆ. ಅವ್ರು ಕ್ಲೀನರ್ ಕೆಲಸ ಕೊಡ್ತಾರೆ. 3 ದಿವಸ ಆದ್ಮೇಲೆ ಅಲ್ಲಿಂದನೂ ಅವ್ರು ಓಡಿಸ್ತಾರೆ ಮಾಲೀಕರು.
ಅದೇ ಆಟೋ ಡ್ರೈವರ್ ಕರ್ಕೊಂಡೋಗಿ ಇನ್ನೊಂದು ಹೋಟ್ಲಲ್ಲಿ ಬಿಡ್ತಾರೆ, ಅಲ್ಲಿ ಪ್ರಮೋಷನ್ ಸಿಗುತ್ತೆ, ಇವರಿಗೆ ಸಪ್ಲೈಯರ್ ಆಗ್ತಾರೆ. ಇನ್ನೊಂದು ಪ್ರಮೋಷನ್ ಸಿಗುತ್ತೆ, ಕ್ಯಾಶಿಯರ್ ಆಗ್ತಾರೆ. ಅಲ್ಲೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇವರಿಗೆ ಪರಿಚಯ ಆಗ್ತಾರೆ. ಆ ಇನ್ಸ್ಪೆಕ್ಟರ್ ಪರಿಚಯ ಆದ ನಂತರದಲ್ಲಿ ಅವರ ಒತ್ತಾಯಕ್ಕೆ ಇವರ ಅಪ್ರೆಂಟಿಸಿಪ್ ಕೋರ್ಸ್ ಅನ್ನು ಮಾಡ್ತಾರೆ. ಇವರ ಬದುಕಿನ ತಿರುವುಗಳಲ್ಲಿ ಬದಲಾಗ್ತಾ ಹೋಗುತ್ತವೆ. ಮುಂದೆ ಇವರು NGF ಅಲ್ಲಿ ಕೆಲಸ ಮಾಡಿದರು. ಆ NGF ಅಲ್ಲಿ ಬಹಳ ಭಾಷಾಂತರ ಇಲಾಖೆಯಲ್ಲಿದ್ದರು. ಹೌಸ್ ಮ್ಯಾಗಝೈನ್ಗೆ ಸಂಪಾದಕರಾಗಿಯೋ ಸಹ ಸಂಪಾದಕರಾಗಿಯೋ ಕೆಲಸ ಮಾಡಿದರು. ಈ ಮಧ್ಯೆ ಅವರು ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಅಂತಿದೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ, ಅಲ್ಲಿ ಸೇರಿಕೊಂಡ್ರು ಬಿಡುವಿನ ವೇಳೆಯಲ್ಲಿ. ಅಲ್ಲಿ ನಾನು ಇವರಿಗೆ ಕನ್ನಡ ಪಾಠ ಮಾಡುವಂತ ಮೇಷ್ಟ್ರಾಗಿದ್ದೆ, ನಾನು KV ನಾರಾಯಣು ಇವರೆಲ್ಲನು. ಅವರೇ ಹೇಳ್ಕೊಂಡಿರೋ ಪ್ರಕಾರ ಯಾವಾಗಲೂ ನಾನು ನೀವು ಕನ್ನಡ MA ಯಾಕ್ರಿ ಮಾಡಬಾರ್ದು ಅಂತ ಹೇಳಿದೆ ಅಂತ. ಸೊ ಅದೊಂದು ಹೆಮ್ಮೆ ಇದೆ, ಕನ್ನಡ MA ಮಾಡಿ ಅಂತ ಪ್ರೇರಣೆ ಕೊಟ್ಟವನು ನಾನಾಗಿದ್ದೆ ಅನ್ನೋದು ಸಹ ಒಂದು ಹೆಮ್ಮೆ ಇದೆ ನನಗೆ. ಕನ್ನಡ MA ಮಾಡಿರು, ಗಂಡ ಹೆಂಡತಿ ಇಬ್ರು ನನಗೆ ವಿದ್ಯಾರ್ಥಿಗಳಾಗಿದ್ರು. ಅವರು ವಿದ್ಯಾರ್ಥಿಗಳಾಗಿದ್ರು ಅನ್ನೋದೇನೇನೆ ಒಂದು ಹೆಮ್ಮೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಯಾಕಪ್ಪ ಆಗಿದ್ರು ಅಂತ ಅನ್ನಿಸ್ತಿರುತ್ತೆ ಮೇಷ್ಟ್ರುಗಳಿಗೆ. ಅಂತ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳಾಗಿದ್ರು, ಇಬ್ರು ವಿದ್ಯಾರ್ಥಿಗಳಾಗಿದ್ರು, ಇಷ್ಟೊಂದು ಸಾಧನೆ ಮಾಡಿದ್ರು ಅನ್ನೋದು ನಿಜಕ್ಕೂ ನನಗೆ ಹೆಮ್ಮೆಯ ವಿಷಯ. ಆದರೆ NGF ಅನ್ನ ಅಂದ್ರೆ ಕಾಯಂ ಉದ್ಯೋಗವೊಂದನ್ನ ಬಿಟ್ಟು ಅವರ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸೇರ್ಕೊಳ್ತಾರೆ. ಅದನ್ನ ಅವರೇ ಬಹಳ ಇದಾಗಿ ಹೇಳ್ತಾರೆ. ಇಷ್ಟೆಲ್ಲ ಕಷ್ಟ ಬಿದ್ದಿದಾರಲ್ಲ, ಅವ್ರ ವಿಶೇಷ ಏನು ಅಂದ್ರೆ ನೀವೆಲ್ಲರೂ ಗಮನಿಸಿರ್ತೀರಿ, ಇಲ್ಲಿ ನಿಂತಿದ್ದಾಗ ಅವ್ರು ಎಷ್ಟು ಹಾಸ್ಯ ಪ್ರಜ್ಞೆ ಇರುತ್ತೆ ಅಂತ ಅಂದ್ರೆ ಇವರು ಕಷ್ಟಪಟ್ರು ಅಂತಲೇ ಅನ್ಸೋದಿಲ್ಲ. ಅವರು ಅಂದ್ರೆ ನಗುವು ಸಹ ನೋವನ್ನ ಮರೆಯುವ ಒಂದು ಮಾಧ್ಯಮ ಅಂತ ಪ್ರಕಾಶ್ ಕಂಬತ್ತಲ್ಲಿ ತೋರಿಸಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. NGF ಅನ್ನ ಕಾಯಂ ಕೆಲಸ ಬಿಟ್ಟು ಒಂದು ತಾತ್ಕಾಲಿಕವಾದ ಅಥವಾ ಹಂಗಾಮಿ ಕೆಲಸಕ್ಕೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸೇರ್ತಾರೆ. ಅಲ್ಲಿ ಇವರು ಬಿಡಬೇಕಾಗಿ ಬರುತ್ತೆ. ಅದರ ಕಥೆನ ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ. ಒಂದು ಸಣ್ಣ ಸಂಕೋಚ ಇದೆ, ಇಲ್ಲೆಲ್ಲ ಹಂಚ್ಕೋಬಾರ್ದು ಅಂತ, ಆದರೂ ಹಂಚ್ಕೊಂಡ್ಬಿಡ್ತಾನೆ, ಯಾಕೆ ಬಿಡಬೇಕಾಯ್ತು ಅಂತ ಹೇಳಿ. ಅಲ್ಲಿ ಸೇರಿದಾಗ ಇವರನ್ನು ಇದ್ದಕ್ಕಿದ್ದಂತೆನೇ ಕೆಲಸದಿಂದ ತೆಗೆದಾಕ್ಬಿಡಬೇಕು ಅಂತ ಒಂದು ತೀರ್ಮಾನ ಆಗುತ್ತೆ. ಆ ವಿಷಯನ ನನಗೆ ಶ್ರೀನಿವಾಸರಾಜ್ ಅವರು ಬಂದು ಹೇಳ್ತಾರೆ, ಏನಾದರೂ ಮಾಡಬೇಕು, ಕುಲಪತಿ ಕಂಬಾರ ಅವರ ಜೊತೆ, ಸಾಹಿತಿ ಕಂಬಾರ ಅವರ ಜೊತೆ ಅಲ್ಲ, ಕುಲಪತಿ ಕಂಬಾರ ಅವರ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ನಾನು ಮತ್ತು ಶ್ರೀನಿವಾಸರಾಜು ಕೆಂಗೇರಿ ಉಪನಗರದಲ್ಲಿದ್ದವ್ರ ಮನೆಗೆ ಹೋಗ್ತೀವಿ. ಅವ್ರು ಬಂದಿರ್ತಾರೆ ಬೆಂಗಳೂರಿಗಾಗ. ಅವ್ರು ಕೊಟ್ಟ ಕಾರಣ ಬಹಳ ವಿಚಿತ್ರವಾಗಿತ್ತು. ಇಲ್ಲಿ ಕಂಬಾರರನ್ನ ನಾನು ಟೀಕೆ ಮಾಡೋದಕ್ಕಾಗಿ ಬಳಸ್ತಿಲ್ಲ, ವಸ್ತುಸ್ಥಿತಿಯನ್ನಷ್ಟೇ ಹೇಳುವುದಕ್ಕೆ ಬಳಸ್ತಿದ್ದೀನಿ. ಯಾಕೆಂದ್ರೆ ಕಂಬಾರರು ನನ್ನ ಹಿರಿಯ ಸಹೋದ್ಯೋಗಿಯಾಗಿದ್ದವರು, ಕುಲಪತಿ ಆಗಿದ್ದವರು, ಕನ್ನಡದ ಒಂದು ದೊಡ್ಡ ಸಾಂಸ್ಕೃತಿಕ ವ್ಯಕ್ತಿತ್ವ. ಅವ್ರನ್ನೆಲ್ಲ ಇಲ್ಲೆಲ್ಲೋ ಒಂದ್ ಕಡೆ ಹೀಗಳಿಬೇಕು ಅನ್ನೋ ಉದ್ದೇಶ ಅಲ್ವೇ ಅಲ್ಲ. ಆದ್ರೆ ಪ್ರಕಾಶ್ ಕಂಬತ್ತಲ್ಲಿ ಏನ್ ಕಷ್ಟಪಟ್ರು, ಯಾಕೆ ಪ್ರಕಾಶನ ಸಂಸ್ಥೆಯನ್ನ ಆರಂಭ ಮಾಡಿದ್ರು ಅನ್ನೋದಕ್ಕೊಂದು ಹಿನ್ನೆಲೆ ಇದೆ. ಆಗ ನಾನು ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಆಗಿದ್ದೆ. ಹೋಗಿ ಅವ್ರಿಗೆ ಹೇಳಿದಾಗ, ಇಲ್ಲ ಬರ್ಗು, ಅವ್ರಿಗೆ ಏನಂದ್ರೆ ಈ ಮನುಷ್ಯ ಸಾಲ ಸೋಲ ಮಾಡ್ಕೊಂಡ್ಬಿಟ್ಟು ಯಾವಾಗಲೂ ನೋಟಿಸ್ ಬರ್ತಿರುತ್ತವೆ, ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವಮಾನ ಅಲ್ವಾ ಅದು, ಒಬ್ಬ ಉದ್ಯೋಗಿಗೆ ನೋಟಿಸ್ ಬರ್ತಾ ಇದ್ರೆ, ಆ ಕಾರಣಕ್ಕಾಗಿ ಅಂತ ಹೇಳಿದ್ರು. ಅದು ನಿಜವಾದ ಕಾರಣವಲ್ವ ಗೊತ್ತಿಲ್ಲ. ವಿಶ್ವವಿದ್ಯಾಲಯಗಳಲ್ಲಿ ಏನೇನ್ ನಡೆಯುತ್ತೆ ಅಂತ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ ನನ್ನಂತವರಿಗೆ, ಇಲ್ಲೇ ಕೂತಿರೋ ಅನೇಕರಿಗೆ ಗೊತ್ತಿರುತ್ತೆ ಅಲ್ಲೇನೇನ್ ನಡೆಯುತ್ತೆ ಅಂತ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡೋ ಸಂದರ್ಭದಲ್ಲೆಲ್ಲ ಅದರ ಮೂಲ ಸ್ಥಳ ಇದೆಯಲ್ಲ, ಅದರ ಹೆಸರು ನಾಗರಬಾವಿ ಅಂತ. ಅದರಿಂದ ಬಹಳ ಚೆನ್ನಾಗಿದೆ ಹೆಸರು ಅಂತ ಹೇಳ್ತಿರ್ತೀನಿ. ಯಾಕೆಂದ್ರೆ ನಾಗರಬಾವಿಯಲ್ಲಿ ಜ್ಞಾನ ಭಾರತಿ ಸ್ಥಾಪನೆ ಆದದ್ದು. ಸೊ ಆ ನಾಗರಬಾವಿ ಅನ್ನೋದು ಬಹಳ ರೂಪಕಾತ್ಮಕವಾದದ್ದು. ಹಾಗಾಗಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಏನ್ ನಡೀತೋ ಗೊತ್ತಿಲ್ಲ. ಆದ್ರೆ ಕಂಬಾರಿಗೆ ಹೇಳಿದಾಗ ನಾನು ಒಂದು ಮಾತು ಹೇಳಿದೆ, ಹಾಗಿದ್ರೆ ಒಂದು ಕೆಲಸ ಮಾಡಿ ಸರ್, ನನ್ನನ್ನ ಸಿಂಡಿಕೇಟ್ ಸದಸ್ಯದಿಂದ ಮೊದಲು ಕಿತ್ತಾಕಿಸ್ಬಿಡಿ ಅಂದೆ. ಯಾಕೆ ಅಂದ್ರು, ನನಗೆ ತುಂಬಾ ನೋಟಿಸ್ಗಳು ಬಂದಿವೆ ಅದಕ್ಕಾಗಿ ಅಂದೆ. ನಿಜವಾಗೂ ನನಗೆ ತುಂಬಾ ನೋಟಿಸ್ಗಳು ಬಂದಿದ್ವು. ಆಗ ನಾನು ಸಿನಿಮಾ ಮಾಡೋದಕ್ಕೆ ಹೋಗಿ ನನ್ನ ಹೆಂಡತಿ ಹೆಸರಲ್ಲಿ ಸಾಲ ಮಾಡಿ, ನಾನು ಸಂಬಳನ ಶೂರಿಟಿ ಕೊಟ್ಟು, ಅದು ಕೋರ್ಟ್ಗೆ ಹೋಗಿ ನಾಗಮೋಹನ್ ದಾಸ್ ಅವರು ನನ್ನ ಬಗ್ಗೆ ನನ್ನ ಪರವಾಗಿ ವಾದ ಮಾಡಿ, ಕಡೆಗೆ ಸ್ಯಾಲ್ರಿ ಅಟ್ಯಾಚ್ಮೆಂಟ್ ಆಗಿ ಇಷ್ಟೆಲ್ಲ ನೋಟಿಸ್ ಪಡೆದವನು ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಕ್ಕೆ ಅರ್ಹನಾಗಿದ್ರೆ, ಪ್ರಕಾಶ್ ಕಂಬತ್ತಲ್ಲಿ ಎಷ್ಟೇ ನೋಟಿಸ್ ಪಡೆದ್ರೂ ಸಹ
ನಿಮ್ಮಲ್ಲಿ ಉದ್ಯೋಗಿ ಆಗಿರೋಕೆ ಅರ್ಹ ಅಂತ ನಾನು ವಾದ ಮಾಡಿದೆ. ಆಗ ಅವರನ್ನ ರಿಲೀವ್ ಮಾಡಲಿಲ್ಲ. ಆದ್ರೆ ನನಗೆ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಬಹುಶಃ 5-6 ತಿಂಗಳ ನಂತರದಲ್ಲಿ ಮತ್ತೆ ಅವರನ್ನ ರಿಲೀವ್ ಮಾಡಿದ್ರು. ಆಗ ಮುಂದೇನು ಮಾಡಬೇಕು, ಆಗ ಹುಟ್ಟಿದ್ದೇ ಅಂಕಿತ ಪುಸ್ತಕ. ಅಂದ್ರೆ ಅಂಕಿತ ಪುಸ್ತಕ ಹುಟ್ಟುವುದಕ್ಕೆ ಕನ್ನಡ ವಿಶ್ವವಿದ್ಯಾಲಯ ಕೊಟ್ಟಂತ ಕೊಡುಗೆ ಅಪಾರವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದೊಂದ್ ಸಾರಿ ಬದುಕಿನ ತಿರುವುಗಳು ಹೀಗೆಲ್ಲ ಇರುತ್ತವೆ, ಒಳ್ಳೇದಕ್ಕೋ ಕೆಟ್ಟದಕ್ಕೋ. ನಾವೇನ್ ಮಾಡ್ತೇವೆ, ಒಳ್ಳೇದನ್ನ ಸ್ವೀಕರಿಸ್ತೇವೆ. ಸದ್ಯ ಕೆಟ್ಟದ್ದಾಗ್ಲಿಲ್ವಲ್ಲ ಅಂತ ಒಳ್ಳೇದನ್ನು ಸ್ವೀಕರಿಸ್ತೇವೆ. ಹೀಗಾಗಿ ಇವರು ಅಂಕಿತ ಪುಸ್ತಕ ಎನ್ನುವ ಪ್ರಕಾಶನ ಸಂಸ್ಥೆಯನ್ನ ಆರಂಭ ಮಾಡಿದ್ರು. ಆನಂತರ ಪುಸ್ತಕದ ಅಂಗಡಿಯನ್ನ ಆರಂಭ ಮಾಡಿದ್ರು. ಇದು ಒಟ್ಟಾರೆ ಬದುಕಿನಲ್ಲಿ ಯಾವುದು ಇವರ ಆಯ್ಕೆ ಅಲ್ಲ. ವಿಶೇಷ ಅಂತಂದ್ರೆ ಬದುಕು ಹೇಗೆ ಬಂತೋ ಹಾಗೆ ಸ್ವೀಕರಿಸಿ ಬಂದಂತ ದಂಪತಿ ಇವರು. ಹೇಗೆ ಬರುತ್ತೋ ಹಾಗೆ ಎದುರಿಸ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾ ತಾವು ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಮಾರ್ಗಗಳನ್ನು ಹಿಡ್ಕೊಂಡು ಈಗ ಬಹಳ ದೊಡ್ಡ ರೀತಿಯ ಒಂದು ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸುವ ಸಂಸ್ಥೆಯ ರೂವಾರಿಗಳಾಗಿದ್ದಾರೆ ಅಂತ. ವಿಶೇಷ ಏನು ಅಂದ್ರೆ, ಅಂಕಿತದ ವಿಶೇಷ ಏನು? ವಿಶೇಷ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಪ್ರಭಾ ಅವರಿಗೆ ಸಾಹಿತ್ಯ ಜ್ಞಾನವೂ ಇದೆ, ವ್ಯವಹಾರ ಜ್ಞಾನವೂ ಇದೆ. ಎರಡೂ ಇರೋದ್ರಿಂದಲೇ 1000 ಪುಸ್ತಕ ತಂದಿರೋದು. ಬರೀ ಸಾಹಿತ್ಯ ಜ್ಞಾನ ಇದ್ದಿದ್ದಿದ್ರೆ ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅವರು. ಆದರೆ ಸಾಹಿತ್ಯ ಜ್ಞಾನ ಮತ್ತು ವ್ಯವಹಾರ ಜ್ಞಾನಗಳು ಎರಡೂ ಸೇರಿರೋದ್ರಿಂದ ಇವರು ವಿಶೇಷವಾದಂಥ ಪುಸ್ತಕಗಳನ್ನ ಪ್ರಕಟಿಸುವ, ಅನೇಕ ಲೇಖಕ ಲೇಖಕಿಯರನ್ನ ಒಂದುಗೂಡಿಸುವ ಒಂದು ಸಂಸ್ಥೆಯನ್ನ ಕಟ್ಟಿದಾರಲ್ಲ. ಅದಕ್ಕಾಗಿ ನಾನು 30 ವರ್ಷ ಸಂದಿರುವ ಈ ಸಂದರ್ಭದಲ್ಲಿ, 1000 ಪುಸ್ತಕ ತರ್ತಾ ಇರೋ ಈ ಸಂದರ್ಭದಲ್ಲಿ ಅವರಿಬ್ಬರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಸಾಹಿತ್ಯ ಜ್ಞಾನ ಮತ್ತು ವ್ಯವಹಾರ ಜ್ಞಾನ ಅಂತ ಯಾಕೆ ಹೇಳಿದೆ ಅಂತ ಅಂದ್ರೆ, ಸಾಮಾನ್ಯವಾಗಿ ನಾವು ಇವತ್ತು ಎಂತ ಸ್ಥಿತಿಲಿದ್ದೇವೆ ಅಂದ್ರೆ ಸಂಸ್ಕೃತಿಯ ಬಗೆಗೆ ಮಾತಾಡ್ತೇವೆ, ಆದರೆ ಉದ್ಯಮ ಪ್ರಧಾನವಾಗಿರುವ ಸಮಾಜದಲ್ಲಿ ನಾವು ಬದುಕ್ತಿದ್ದೇವೆ. ಮಾತಾಡೋದು ಸಂಸ್ಕೃತಿಯ ಬಗೆಗೇನೆ ಮಾತಾಡ್ತೇವೆ. ಪುಸ್ತಕೋದ್ಯಮವಾಗಿದೆ, ಆದರೆ ಪುಸ್ತಕ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ಮಾತಾಡ್ತೇವೆ. ಪುಸ್ತಕ ಸಂಸ್ಕೃತಿ ಇದೆಯಲ್ಲ, ಅದು ಸಂವೇದನೆಗೆ ಸಂಬಂಧಪಟ್ಟದ್ದು. ಪುಸ್ತಕೋದ್ಯಮ ಸಂಪಾದನೆಗೆ ಸಂಬಂಧಪಟ್ಟದ್ದು. ಸಂವೇದನೆ ಮತ್ತು ಸಂಪಾದನೆ ಎರಡನ್ನೂ ಒಂದುಗೂಡಿಸುವ ಚಾಕಚಕ್ಯತೆ ಇದೆಯಲ್ಲ, ಅದು ಕೆಲವರಿಗೆ ಮಾತ್ರ ಇರೋದಕ್ಕೆ ಸಾಧ್ಯ. ಆ ಚಾತುರ್ಯ, ಆ ಚತುರತೆ ಪ್ರಕಾಶ್ ಕಂಬತ್ತಳ್ಳಿ ದಂಪತಿಗಳಿಗಿದೆ. ಅದು ಇವತ್ತಿನ ಮುಖ್ಯವಾದ ಸಮಸ್ಯೆ ಇರೋದೇನೇನೆ ಉದ್ಯಮಶೀಲತೆ ಮತ್ತು ಸಂವೇದನಾಶೀಲತೆಗಳಲ್ಲಿ ಸಮಚಿತ್ತವನ್ನ ಸಾಧಿಸುವ ಕ್ರಮಗಳು ಯಾವುವು, ಆ ಸವಾಲುಗಳಿಗೆ ನಾವು ಏನು ಉತ್ತರ ಕೊಟ್ಕೊಳ್ಬೇಕು ಅನ್ನೋದೇ ಇವತ್ತಿನ ನಿಜವಾದ ಸಮಸ್ಯೆ. ಯಾಕೆ ಅಂತಂದ್ರೆ, ನಿಮಗೆ ಪುಸ್ತಕ ಪ್ರಕಟಿಸಿ ಅಥವಾ ಯಾವುದೋ ಉದ್ಯಮ ಮಾಡಿಬಿಟ್ಟು ಅದಕ್ಕೆ ಲಾಭನೇ ಬರದೆ ಹೋದರೆ ಅದರ ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಉದ್ಯಮ ಅನ್ನೋದೊಂದು ಇರುತ್ತೆ ಇಲ್ಲಿ. ಆದರೆ ಕೇವಲ ಉದ್ಯಮವೇ ಆದಾಗ ಏನಾಗಬಹುದು, ಅಲ್ಲಿ ಅಭಿರುಚಿ ಹಾಳಾಗ್ಬೋದು, ಸದಭಿರುಚಿಗೆ ಅವಕಾಶ ಸಿಕ್ಕದೆ ಹೋಗ್ಬೋದು. ಲಾಭವಷ್ಟೇ ಮುಖ್ಯವಾದಾಗ ಬೇರೆ ರೀತಿ ಇರುತ್ತೆ ನಮ್ಮ ಮನೋಧರ್ಮ. ಹಾಗಾಗಿ ಈ ಸಂದರ್ಭದಲ್ಲಿ ಪ್ರಕಾಶ್ ಕಂಬತ್ತಳ್ಳಿ ಅವರನ್ನೇ ನೆನಪಿನಲ್ಲಿ ಇಟ್ಕೊಂಡು ಹೇಳೋದಾದರೆ, ಅಥವಾ ಅದನ್ನ ಒಂದು ಸಂಕೇತ ನೆಪ ಮಾಡ್ಕೊಂಡು ಹೇಳೋದಾದರೆ, ಇವತ್ತಿನ ಮುಖ್ಯವಾದ ಸವಾಲು ಎಲ್ಲ ಕ್ಷೇತ್ರಗಳಲ್ಲಿಯೂ, ವಿಶೇಷವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿರುವ ಮುಖ್ಯವಾದಂಥ ಸವಾಲು ಯಾವುದು ಅಂತ ಅಂದ್ರೆ, ಉದ್ಯಮಶೀಲತೆ ಮತ್ತು ಸಂವೇದನಾಶೀಲತೆಗಳ ನಡುವಿನ ಸಮಚಿತ್ತವನ್ನ, ಸಮನ್ವಯವನ್ನ ಸಾಧಿಸುವುದು ಹೇಗೆ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ಅಂದ್ಕೊಂಡಿದೆ. ಯಾಕೆಂದ್ರೆ ನೋಡಿ, ಚಲನಚಿತ್ರ ಅದು ಮಾಧ್ಯಮ ಅಂತೀವಿ, ಆದರೆ ಚಲನಚಿತ್ರೋದ್ಯಮ ಆಯಿತು. ಪುಸ್ತಕ ಮಾಧ್ಯಮ ಅಂತೀವಿ, ಪುಸ್ತಕೋದ್ಯಮ ಆಯಿತು. ಅದು ಪತ್ರಿಕೆಯನ್ನ ಮಾಧ್ಯಮ ಅಂತೀವಿ, ಮಾಧ್ಯಮ ಅಂತಲೇ, ಮಾಧ್ಯಮದ ಮಿತ್ರರೇ ಅಂತಲೇ ಕರಿತೇವೆ ಇಲ್ಲಿ. ಆದರೆ ಪತ್ರಿಕಾ ಮಾಧ್ಯಮ ಪತ್ರಿಕೋದ್ಯಮ ಆಯಿತು. ಅಂದ್ರೆ ಮಾಧ್ಯಮಗಳೆಲ್ಲ ಉದ್ಯಮವಾಗಿರುವ ಸನ್ನಿವೇಶದ ಒಳಗಡೆ ಹೇಗೆ ಒಂದು ಪುಸ್ತಕ ಸಂಸ್ಕೃತಿಯನ್ನ ಕಟ್ಟೋದು, ಈ ಸವಾಲಿದೆಯಲ್ಲ, ಇದನ್ನ ನಮ್ಮ ಸಂದರ್ಭ ಎದುರಿಸ್ತಾ ಇದೆ ಅಂತ. ಕೈಗಾರಿಕೀಕರಣದ ಸಂದರ್ಭ ಮತ್ತು ಜಾಗತೀಕರಣದ ಸಂದರ್ಭ ಎರಡು ಬೇರೆ ಬೇರೆ. ಕೈಗಾರಿಕೀಕರಣವೇ ಜಾಗತೀಕರಣ ಅಲ್ಲ. ಕೈಗಾರಿಕೀಕರಣದಲ್ಲಿ ಇದ್ದಂತಹ ಮನೋಧರ್ಮಕ್ಕೂ ಜಾಗತೀಕರಣದ ಸಂದರ್ಭದಲ್ಲಿರುವ ಮನೋಧರ್ಮಕ್ಕೂ ಸಾಕಷ್ಟು
ವ್ಯತ್ಯಾಸ ಇರೋದನ್ನು ನಾವು ನೋಡ್ತೇವೆ. ಕೈಗಾರಿಕೀಕರಣ ಬಂದಾಗ ಅದೊಂದು ಮಿಶ್ರ ಆರ್ಥಿಕ ಪದ್ಧತಿ ಇತ್ತು. ಜಾಗತೀಕರಣ ಬಂದಾಗ ಮುಕ್ತ ಆರ್ಥಿಕ ಪದ್ಧತಿ ಬಂತು. ಯಾವಾಗ ಮಿಶ್ರ ಆರ್ಥಿಕ ಪದ್ಧತಿ ಇತ್ತು ಅಲ್ಲಿ ಸರ್ಕಾರದ ನೀತಿಗಳಿಂದ ನಿಯಂತ್ರಿತವಾಗುವಂತಹ ಸನ್ನಿವೇಶ ಇತ್ತು. ಅಲ್ಲಿ ಶಿಕ್ಷಣ ಕ್ಷೇತ್ರ ಆಗಲಿ, ಬೇರೆ ಬೇರೆ ಉದ್ಯಮಗಳಾಗಲಿ, ಬೇರೆ ಎಲ್ಲವನ್ನೂ ಸಹ ಅಲ್ಲಿ ಸರ್ಕಾರದ ನೀತಿಗಳಿದಲ್ಲ ಪ್ರಧಾನವಾಗಿದ್ದು. ಆದರೆ ಯಾವಾಗ ಮುಕ್ತ ಆರ್ಥಿಕ ಪದ್ಧತಿ ಬಂತು, ಖಾಸಗಿಯವರ ನೀತಿಗಳು ನಮ್ಮನ್ನು ನಿಯಂತ್ರಿಸತೊಡದು. ಹಾಗಾಗಿ ಜೊತೆಗೆ ಕೈಗಾರಿಕೀಕರಣ ಸಂದರ್ಭದ ನಮ್ಮ ಮನೋಧರ್ಮ ಇದೆಯಲ್ಲ, ಅದು ಸಮೂಹ ಪ್ರಜ್ಞೆಯ ಮನೋಧರ್ಮ. ನೀವು ಗಮನಿಸಿ 70, 80, 90ರ ದಶಕದವರೆಗೆ ಇದ್ದಂತಹ ಸಮೂಹ ಪ್ರಜ್ಞೆ ಇದೆಯಲ್ಲ ಬಹಳ ವಿಶೇಷವಾದ್ದು. ಅದು ನಾವು ಸಾಮುದಾಯಿಕವಾಗಿ ಯೋಚನೆ ಮಾಡ್ತಿದ್ವಿ. ಉತ್ಪಾದನಾ ವಿಧಾನಗಳು ಸಹ ಸಾಮುದಾಯಿಕವಾಗಿದ್ದು, ಕಾರ್ಖಾನೆಗಳು ಶುರುವಾದವು. ಅಲ್ಲಿ ಜಾತಿ ಮತ ಧರ್ಮಗಳನ್ನ ಮೀರಿ ಕಾರ್ಖಾನೆಗಳಲ್ಲಿ ಜನಗಳೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು. ಬಸ್ಸಲ್ಲಿ ಹೋಗ್ತಿರ್ತಕ್ಕಂಥವರು ನನ್ನ ಪಕ್ಕದಲ್ಲಿರೋನು ಯಾವ ಜಾತಿ ಅಂತ ಯೋಚನೆ ಮಾಡದೆ ಬಸ್ಸಲ್ಲಿ ಪ್ರಯಾಣ ಇವತ್ತು ಮಾಡ್ತೇವೆ, ಅವತ್ತು ಮಾಡಬೇಕಾಗಿತ್ತು. ಅದೇ ಕೈಗಾರಿಕೀಕರಣದಲ್ಲಿದ್ದಂತಹ ಆ ಸಾಮುದಾಯಿಕ ಪ್ರಜ್ಞೆ ಯಾವಾಗ ಜಾಗತೀಕರಣ ಬಂತೋ ವ್ಯಕ್ತಿ ಪ್ರಜ್ಞೆಯಾಗಿ ಪರಿವರ್ತಿತವಾಯಿತು. ಇಲ್ಲಿ ಉತ್ಪಾದನಾ ವಿಧಾನಗಳೇ ಬದಲಾದವು. ವರ್ಕ್ ಫ್ರಮ್ ಹೋಮ್ ಶುರುವಾಯಿತು. ಕಂಪ್ಯೂಟರ್ ಮುಂದೆ ನಾವು ಕೂತ್ಕೋತೇವೆ. ನಾನು ತಪ್ಪು ಸರಿಗಳ ಬಗೆಗೆ ಮಾತಾಡ್ತಿಲ್ಲ, ವಸ್ತು ಸ್ಥಿತಿಯ ಬಗೆಗೆ ಮಾತಾಡ್ತಿದ್ದೀನಿ. ಯಾವಾಗ ಸಮೂಹ ಪ್ರಜ್ಞೆಯ ಜಾಗಕ್ಕೆ ವ್ಯಕ್ತಿ ಪ್ರಜ್ಞೆ ಬಂತೋ ಆಗ ಸ್ವಾರ್ಥ ಕೇಂದ್ರಿತವಾದ, ಲಾಭ ನಷ್ಟಗಳಷ್ಟೇ ಮುಖ್ಯವಾದ, ನಾನು ಎನ್ನುವುದಷ್ಟೇ ಮುಖ್ಯವಾದ, ನಾವು ಎನ್ನುವುದು ಮಾಯವಾಗ್ತಾ ಬಂದಂತ ಒಂದು ಸನ್ನಿವೇಶ ಇದೆ. ಯಾವಾಗ ನಾವು ಎನ್ನುವುದು ಮಾಯವಾಗ್ತಾ ನಾನು ಎನ್ನುವುದು ಬರೋಕ್ ಶುರುವಾಯಿತೋ ಅದು ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತು, ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರ್ತು, ಉದ್ಯೋಗದ ಮೇಲೆ ಪ್ರಭಾವ ಬೀರ್ತು. ಒಟ್ಟು ನಮ್ಮ ಸಮಾಜದ ಮೇಲೆ ಮೀರಿದಂತಹ ಈ ಪ್ರಭಾವ ಇದೆಯಲ್ಲ, ಈ ಪ್ರಭಾವದ ನಡುವೆಯೇ ಒಂದು ಸಾಮುದಾಯಿಕ ಪ್ರಜ್ಞೆಯನ್ನು ಉಳಿಸ್ಕೊಳ್ಳುವಂತಹ ಸಂಸ್ಥೆಗಳನ್ನ ಕಟ್ಟೋದು, ಪುಸ್ತಕಗಳನ್ನು ಪ್ರಕಟಿಸೋದು ಒಂದು ಸವಾಲಿನ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ವ್ಯಕ್ತಿತ್ವಗಳು ಹಾಗೆ ಬದಲಾಗಿವೆ. ಈಗ ಈ ಜಾಗತೀಕರಣದ ಜೊತೆಗೆ ಜಾಹೀರಾತೀಕರಣನೂ ಜಾಸ್ತಿ ಆಗಿದೆ. ಜಾಹೀರಾತೀಕರಣ ಇದೆಯಲ್ಲ ಬಹಳ ಪ್ರಭಾವಶಾಲಿಯಾಗಿರುವಂಥದ್ದು. ಇವತ್ತು ಕೆಟ್ಟ ಪುಸ್ತಕವನ್ನು ಚೆನ್ನಾಗಿ ಮಾರಾಟ ಮಾಡೋಕ್ ಸಾಧ್ಯ. ಅಂಥ ಸಂದರ್ಭದ ಒಳಗಡೆ ನಾವು ನಿಜವಾಗಿ ಸಾಂಸ್ಕೃತಿಕ ಪ್ರಜ್ಞೆ ಅಂದ್ರೆ ಏನು, ಸಾಮುದಾಯಿಕವಾದಂಥ ಮನೋಧರ್ಮ ಅಂದ್ರೆ ಏನು, ನಾವು ಹೇಗೆ ಒಟ್ಟಿಗೆ ಬದುಕಬಹುದು, ಈ ಸಮಸ್ಯೆಗಳನ್ನು ನಾವು ಖಂಡಿತ ಎದುರಿಸ್ತಿದ್ದೇವೆ. ಇಲ್ಲಿರೋರು ಅನೇಕರು ಎದುರಿಸ್ತಾ ಇದ್ದೇವೆ. ಇನ್ನು ಹೊಸ ತಂತ್ರಜ್ಞಾನ ಬಂದ ಮೇಲೆ ಬಹುಶಃ ಪುಸ್ತಕ ಓದೋರು ಇರ್ತಾರ ಇಲ್ವಾ, ಓದುವ ವಿಧಾನ ಬದಲಾಯಿತು ನಿಜ. ಆದರೆ ಪುಸ್ತಕ ಸತ್ತಿಲ್ಲ. ಇದು ಬಹಳ ವಿಶೇಷವಾದ್ದು ಅಂದ್ಕೊಂಡಿದ್ದೀನಿ ನಾನು. ಎಷ್ಟೇ ಹೊಸ ತಂತ್ರಜ್ಞಾನ ಬಂದ್ರು, ಎಷ್ಟೇ ಡಿಜಿಟಲ್ ಪುಸ್ತಕಗಳು ಬಂದ್ರು, ಕೇಳುವ ಪುಸ್ತಕಗಳು ಬಂದಾಗಲೂ ಕನ್ನಡದಲ್ಲಿ 7,000 8,000 ಪುಸ್ತಕಗಳು ಯಾಕೆ ಪ್ರಕಟವಾಗುತ್ತವೆ? ಹಾಗಾದ್ರೆ ಪುಸ್ತಕಗಳು ಮಾರಾಟವಾಗ್ತಾ ಇಲ್ಲ ಅಂತ ಹೊರಗಿನ ಜೊತೆಗೆ 7,000 ಪುಸ್ತಕಗಳು ವರ್ಷಕ್ಕೆ ಯಾಕೆ ಪ್ರಕಟ ಆಗುತ್ತವೆ? ಹಾಗಾದ್ರೆ ಅಂದ್ರೆ ಪುಸ್ತಕಗಳಿಗೆ ಸಾವಿಲ್ಲ. ಅದು ಪುಸ್ತಕ ಇರುತ್ತದು, ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇರುತ್ತವೆ. ಅದರ ಸವಾಲನ್ನ ಪುಸ್ತಕ ಸಹ ಎದುರಿಸ್ಕೊಂಡು ಬಂದಿದೆ. ಈಗ ನಾನು ಆಕ್ಸ್ಫರ್ಡ್ಗೆ ಹೋಗಿದ ಸಂದರ್ಭದಲ್ಲಿ ನೋಡಿದೆ, ಬಹುಶಃ ಬ್ರಿಟನ್ನಿನಷ್ಟು ಇನ್ನೂ ಮುಂದುವರೆದಿಲ್ಲ ತಂತ್ರಜ್ಞಾನದಲ್ಲಿ ನಮ್ಮ ದೇಶ ಅಂತ ಅಂದ್ಕೊಂಡಿದ್ದೀನಿ. ಈಗ ಏನೇನೋ ಬಂದಿದೆಯಲ್ಲ, AI ಇತ್ಯಾದಿಗಳೆಲ್ಲ ಬಂದಿವೆ. ಏನೇ ಬಂದ್ರೂ ಬಹಳ ಮುಖ್ಯವಾದ ನನಗನ್ಸೋದು ತಂತ್ರಜ್ಞಾನಕ್ಕಿಂತ ಮನುಷ್ಯ ಜ್ಞಾನ ಮುಖ್ಯವಾದದ್ದು. ಹಿಂಗ್ ಮಾತಾಡೋರ್ನ ಸಂಪ್ರದಾಯಸ್ಥರು ಅಂತ ಕರಿಬೋದೇನೋ ಗೊತ್ತಿಲ್ಲ. ಹಂಗೆ ಇದನ್ನ ಸಂಪ್ರದಾಯ ಅಂತ ಕರೆಯೋದಾದ್ರೆ ನಾನು ಸಂಪ್ರದಾಯಸ್ಥನೇನೆ ಆ ವಿಷಯದಲ್ಲಿ. ಯಾಕೆಂದ್ರೆ ತಂತ್ರಜ್ಞಾನವನ್ನು ಸೃಷ್ಟಿ ಮಾಡೋದು ಮನುಷ್ಯ ಜ್ಞಾನ. ಮನುಷ್ಯ ಜ್ಞಾನವೇ ಇಲ್ಲದೆ ತಂತ್ರಜ್ಞಾನ ಸೃಷ್ಟಿಯಾಗೋದಿಲ್ಲ. ನಾನು ಅದರ ಅರ್ಥ ತಂತ್ರಜ್ಞಾನವನ್ನು ನಿರಾಕರಿಸ್ತಿಲ್ಲ, ಆದರೆ ತಂತ್ರಜ್ಞಾನವನ್ನ ಯಾವುದಕ್ಕೆ ಎಷ್ಟೆಷ್ಟು ಬಳಸಬೇಕು, ತಂತ್ರಜ್ಞಾನದ ದಾಸರಾಗಬೇಕಾ ನಾವು, ಅಥವಾ ಮನುಷ್ಯ ಜ್ಞಾನ ಪ್ರಜ್ವಲಿಸುವುದಕ್ಕೆ ಬೇಕಾಗುವ ರೀತಿಯಲ್ಲಿ ತಂತ್ರಜ್ಞಾನವನ್ನ ಬಳಸ್ಕೊಳ್ಬೇಕಾ ಅನ್ನೋದಿದೆಯಲ್ಲ, ಇದು ಮುಖ್ಯವಾದ ಪ್ರಶ್ನೆ. ಇವತ್ತು ನಾವು ಹೇಗೆ ಕರ್ಕೊಂಡೋಗುತ್ತಾ ಹಾಗಾಗಿ ಹೋಗ್ತಿದ್ದೇವೆ. ಅದು ಹೇಗೆ ಕರ್ಕೊಂಡೋಗುತ್ತಾ ಹಾಗೆ ಅದು ಎದುರಾಗೋದಿದೆಯಲ್ಲ, ಅದು ಬಹಳ ಮುಖ್ಯ. ಆ ಎದುರಾಗುವ ಗುಣ ಜಾಗತೀಕರಣದ ಸಂದರ್ಭದಲ್ಲಿ ಕಡಿಮೆ ಆಗಿದೆ. ಆದರೆ ಕೈಗಾರಿಕೀಕರಣದ ಸಂದರ್ಭದಲ್ಲಿ ಎದುರಾಗುವ ಗುಣ ಇತ್ತು.
ಅವತ್ತೆಷ್ಟು ಚಳುವಳಿಗಳಿದ್ವು, ಎಷ್ಟು ಕಾರ್ಮಿಕ ಸಂಘಟನೆ ಇದ್ವು, ಎಷ್ಟು ರೈತ ಸಂಘಟನೆಗಳಿದ್ವು. ಆ ಎದುರಾಗುವ ಗುಣ ಇದೆಯಲ್ಲ, ಅದಿಲ್ಲದೆ ಇದ್ದಾಗ ಏನಾಗುತ್ತೆ, ನನ್ನತನ ನಾಶ ಆಗ್ತಾ ಬರ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವಿದ್ದೇವೆ. ತಂತ್ರಜ್ಞಾನದ ವಿಷಯನೂ ಅಷ್ಟೇನೇನೆ. ನನಗೆ ಇತ್ತೀಚೆಗೆ ಹೀಗೆ ನಾನು ಸಭಿಕರಲ್ಲಿ ಒಂದ್ಸರಿ ಕೂತಿದ್ದೆ. ನೋಡಿ ಸರ್, ಎಷ್ಟು ಚೆನ್ನಾಗಿದೆ, ನಿಮ್ ವಿಷಯ ಹಾಕಿದ ಕೂಡಲೇ ನಿಮ್ದೆಲ್ಲ ಬರುತ್ತೆ ಅಂತ ಪಕ್ಕದಲ್ಲಿ ಕೂತಿ ಸ್ನೇಹಿತರು ಏನೋ ಒಂದು ಹಾಕಿದ್ರು. ನಾನು ಅಷ್ಟು ಪರಿಣತ ಅಲ್ಲ ಆ ವಿಷಯದಲ್ಲೆಲ್ಲನ್ನು. ಹಾಕಿದಾಗ ನನ್ನ ವಿಷಯ ಬಂತು. ಅದರಲ್ಲಿ ಏನಂದ್ರೆ ಬರಗೂರು ರಾಮಚಂದ್ರಪ್ಪ ಯಾವ್ಯಾವ ಸಿನಿಮಾ ತೆಗೆದಿದ್ದಾರೆ, ಆ ಸಿನಿಮಾದಲ್ಲಿ ಒಂದು ಗುಲಾಬಿ ಟಾಕೀಸ್ ಅಂತಿತ್ತು. ಗುಲಾಬಿ ಟಾಕೀಸು ನಿರ್ದೇಶನ ಮಾಡಿದವರು ಗಿರೀಶ್ ಕಾಸರವಳ್ಳಿರು. ಅವ್ರ ಗತಿ ಏನು ಲೆಕ್ಕ ಹಾಕಿ. ಇನ್ನೊಂದು ಕಡೆ ಕಾದಂಬರಿಗಳದು ಇತ್ತು, ಸೂತ್ರ ಇತ್ಯಾದಿ ಎಲ್ಲ ಇದ್ದು. ಕಡೆಗೆ ನೋಡ್ತೀನಿ ದಾಟು ಅಂತಿದೆ. ಭೈರಪ್ಪನವ್ರ ಗತಿಯನ್ನು ಅಂದ್ರೆ ನಾನು ಏನ್ ಹೇಳಕೊಟ್ಟಿದ್ದೀನಿ ಅಂದ್ರೆ, ಹೊಸ ಆವಿಷ್ಕಾರಗಳನ್ನ ನಿರಾಕರಿಸ್ತಿಲ್ಲ, ಆದ್ರೆ ಹೊಸ ಆವಿಷ್ಕಾರಗಳನ್ನು ಸೃಷ್ಟಿ ಮಾಡುವವನು ಮನುಷ್ಯ ಅನ್ನೋದು ನಾವು ಮರಿಬಾರ್ದು. ಆ ಮನುಷ್ಯ ಜ್ಞಾನದ ಬಗೆಗೆ ನಮಗೆ ಎಲ್ಲಿವರೆಗೆ ನಂಬಿಕೆ ಇರುತ್ತೆ, ಅಲ್ಲಿವರೆಗೆ ನಮ್ಮ ಸೃಜನಶೀಲತೆ ಇದೆಯಲ್ಲ ಅದು ಉಳ್ಕೊಂಡು ಬರುತ್ತೆ. ಅಂತ ಸೃಜನಶೀಲತೆ ಪುಸ್ತಕಗಳಲ್ಲೂ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಇನ್ನೊಂದು ಸಮಸ್ಯೆ ಪುಸ್ತಕಕ್ಕೆ ಬಂದಾಗ ನಮಗೆ ಕಾಡಿಸ್ತಾ ಇದೆ ಅಂತ ಅನಿಸುತ್ತೆ. ಈಗ ಪುಸ್ತಕ ಬಹಳ ಮುಖ್ಯವಾದ್ದು. ಜಗತ್ತಿನಲ್ಲಿ ಉತ್ತಮ ಪುಸ್ತಕಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಅಂತ ನೆಹರು ಅವರು ಹೇಳಿದ್ರು ಬಹಳ ಹಿಂದೆನೇನೆ. ಏಕೆಂದ್ರೆ ಓದುವ ಮತ್ತು ಬರಿತಾ ಇದ್ದಂತ ಒಬ್ಬ ಪ್ರಧಾನಿಯಾಗಿದ್ರು ಅವರು. 1949 ಡಿಸೆಂಬರ್ 1ನೇ ತಾರೀಕು ನಾನು ಪ್ರಧಾನಿ ಅಲ್ಲ, ಈ ದೇಶದ ಪ್ರಧಾನ ಸೇವಕ ಅಂತ ಮೊದಲೇಳದವರು ನೆಹರು ಆಗಿದ್ರು. ಸೊ ಅವರು ಪುಸ್ತಕಗಳನ್ನು ಬರೆದಿದ್ದವರು. ಹಾಗಾಗಿ ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಕರೆದ್ರು ಅವರು. ರವೀಂದ್ರನಾಥ್ ಠಾಗೂರ್ ಅವರು ಜಗತ್ತನ್ನ ಬೆಳಗಲು ಸೂರ್ಯ ಬೇಕು, ಬದುಕನ್ನ ಬೆಳಗಲು ಪುಸ್ತಕಗಳು ಬೇಕು ಅಂತ ಕರೆದ್ರು. ಇದು ಪುಸ್ತಕದ ಮಹತ್ವ. ನನಗೆ ಇನ್ನೂ ಮುಖ್ಯವಾಗಿ ಸಫ್ದರ್ ರಶ್ಮಿ ಅನ್ನುವಂತ ಒಬ್ಬ ಕಲಾವಿದ, ನಾಟಕಕಾರ ನೆನಪಿಗೆ ಬರ್ತಾರೆ. ಇಲ್ಲಿ ನಮ್ಮ ಪ್ರಭು ಎಲ್ಲ ಇದ್ದಾರೆ, ಅನೇಕರಿಗೆ ಗೊತ್ತಿದೆ. 1889ರಲ್ಲಿ ಅವತ್ತಿನ ರಾಜಕೀಯ ಗುಂಡಗಳ ಆತನ ಬೀದಿಯಲ್ಲಿ ಹತ್ಯೆ ಮಾಡ್ತಾರೆ. ಬೀದಿ ನಾಟಕ ಆಡ್ತಿರೋ ಸಂದರ್ಭದ ಒಳಗಡೆ ಹತ್ಯೆ ಆಗತ್ತೆ. ಅವತ್ತಿನ ಪ್ರಭುತ್ವವನ್ನು ವಿರೋಧಿಸಿ ಬೀದಿ ನಾಟಕ ಆಡ್ತಾ ಇರ್ತಾರೆ. ಅವ್ರು ಬರೆದಿರೋ ಒಂದು ಪದ್ಯ ಇದೆ, ಪುಸ್ತಕಗಳು ಮಾತಾಡುತ್ತವೆ ಅಂತ. ಪುಸ್ತಕಗಳು ಮಾತಾಡುತ್ತವೆ ಪುಸ್ತಕಗಳು. ಏನನ್ನು ಕುರಿತು ಮಾತಾಡುತ್ತವೆ? ಚರಿತ್ರೆಯನ್ನು ಕುರಿತು ಮಾತಾಡುತ್ತವೆ, ರಾಜಕೀಯವನ್ನ ಕುರಿತು ಮಾತಾಡುತ್ತವೆ, ಪ್ರಕೃತಿಯನ್ನ ಕುರಿತು ಮಾತಾಡುತ್ತವೆ, ಭೂಗೋಳವನ್ನ ಕುರಿತು ಮಾತಾಡುತ್ತವೆ, ಕಡೆಗೆ ಮನುಷ್ಯರನ್ನ ಕುರಿತು ಮಾತಾಡುತ್ತವೆ ಅಂತ ಬರೀತ ಸಪ್ತರಶ್ಮಿ. ಅಂದ್ರೆ ಪುಸ್ತಕ ಅಂದ್ರೆ ಬರೀ ಪುಸ್ತಕ ಅಲ್ಲ ಅದು. ಅಲ್ಲಿ ಒಂದು ಮನುಷ್ಯ ಇರ್ತಾನೆ, ಅಲ್ಲೊಂದು ಮನುಷ್ಯತ್ವ ಇರುತ್ತೆ, ಅಲ್ಲಿ ನಮ್ಮ ಬದುಕಿರುತ್ತೆ ಅಂತ. ಆದ್ರೆ ಸಮಸ್ಯೆ ಏನಂದ್ರೆ, ಈ ಮನುಷ್ಯ ನನ್ನ ಅರ್ಥ ಮಾಡಿಕೊಳ್ಳುವ ಮನುಷ್ಯರಿದಾರಲ್ಲ, ಅವರಲ್ಲಿ ಇವತ್ತು ಅಂದ್ರೆ ನನ್ನನ್ನು ಒಳಗೊಂಡಂತೆ ಒಂದು ವಿಭಜಿತ ಓದು ಮತ್ತು ವಿಮರ್ಶೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ಅನಿಸ್ತಿದೆ. ವಿಭಜಿತ ಓದು ಮತ್ತು ವಿಮರ್ಶೆ. ವಿಭಜಿತ ಓದು ಅಂದ್ರೆ ಏನು? ಈಗ ವಿಭಜಕಗಳಿದಾವಲ್ಲ, ಅಲ್ಲಿ ಭೇಟಿನೇ ಸಾಧ್ಯ ಇಲ್ಲ. ಮೈಸೂರಿಗೆ ಹೋಗ್ತಾ ಇರ್ಬೇಕಾದ್ರೆ ನಾವ್ ಈ ಕಡೆಯಿಂದ ಆ ಕಡೆ ಹೋಗ್ತೀವಿ, ಆ ಕಡೆ ಈ ಕಡೆ ಬರ್ತಾರೆ, ಇಬ್ರು ಭೇಟಿ ಮಾಡಕ್ಕೆ ಸಾಧ್ಯ ಇಲ್ಲ. ಆ ವಿಭಜಕ ಪ್ರವೃತ್ತಿ ಇದೆಯಲ್ಲ, ಆ ವಿಭಜಕ ಪ್ರವೃತ್ತಿ ನಮ್ಮ ಓದಿನ ಸಾಧ್ಯತೆಗಳನ್ನ, ವಿಮರ್ಶೆಯ ಸಾಧ್ಯತೆಗಳನ್ನ ಎಲ್ಲೋ ಒಂದ್ ಕಡೆ ಕುಂಡ್ಸೋಗ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಆವಾಗ ಏನ್ ಮಾಡ್ತಾರೆ, ಒಂದು ಕೃತಿಯಲ್ಲಿ ಒಂದು ಪಾತ್ರ ಇಟ್ಕೊಂಡು ಇಡೀ ಪುಸ್ತಕದ ಬಗ್ಗೆ ತೀರ್ಮಾನ ಮಾಡ್ತಾರೆ. ವಿಶೇಷವಾಗಿ ರಾಮಾಯಣ ಮಹಾಭಾರತದ ಬಗ್ಗೆ ಈಗ ಆಗ್ತಿರೋದು. ರಾಮಾಯಣ ಮಹಾಭಾರತದಾಗ ಯಾವುದೋ ಒಂದು ಸನ್ನಿವೇಶ, ಯಾವುದೋ ಒಂದು ಪಾತ್ರ ಇಟ್ಕೊಂಡ್ಬಿಟ್ಟು ಈ ಕೃತಿಯೆಲ್ಲ ಹೀಗೆ. ಪಾಂಡವರನ್ನು ಕುರಿತು ಯಾರೋ ಬರ್ದಿದ್ದನ್ನು ನೋಡಿದೆ, ನಮ್ಮ ಸ್ನೇಹಿತರೇನು ಆದರಕ್ಕೆ ಹುಟ್ಟಿದವರು ಅಂತ. ನನಗೆ ಆಶ್ಚರ್ಯ ಅನ್ನಿಸ್ಬಿಡ್ತು. ಬುಡಕಟ್ಟು ಜನಾಂಗದಲ್ಲಿ ಬಹುಪತಿ ಪದ್ಧತಿಯೂ ಇತ್ತು, ಬಹುಪತ್ನಿ ಪದ್ಧತಿಯೂ ಇತ್ತು. ತೋಡಾ ಜನಾಂಗದಲ್ಲಿ 25 ವರ್ಷದ ಹಿಂದೆ ನಾನು ಅಧ್ಯಯನ ಮಾಡಿದ್ದೀನಿ, ತೋಡಾ ಜನಾಂಗಕ್ಕೆ ಹೋಗಿ ಅಧ್ಯಯನ ಮಾಡಿದ್ದೀನಿ. ಪತಿ ಪದ್ಧತಿ ಇತ್ತು. ಪಾಂಡವರಲ್ಲೂ ಇದ್ದಿದ್ದದೇನೇನೆ. ನಿಯೋಗ ಪದ್ಧತಿ ಬುಡಕಟ್ಟು ಜನಾಂಗದಲ್ಲಿ ಇತ್ತು. ಅಂದ್ರೆ ಒಂದು ಪಾತ್ರ, ಒಂದು ಸನ್ನಿವೇಶವನ್ನ ಮಾತ್ರ ಪರಿಗಣಿಸದೆ ಇಡೀ ಕೃತಿಯನ್ನ ಹೇಗೆ ನೋಡಬೇಕು ಅನ್ನೋದರ ಬದಲು ಇಂಥದ್ದೊಂದು ವಿಭಜಿತ ಓದು ಇದೆಯಲ್ಲ, ಅದು ನಮ್ಮ ಕೃತಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ
ಸಾಧ್ಯ ಆಗದೆ ಇರುವಂತ ಒಂದು ಅಪಾಯವನ್ನ ಸೃಷ್ಟಿ ಮಾಡ್ತಿರೋದು ನೋಡ್ತೇವೆ. ಜೊತೆಗೆ ಪುರಾಣ ಕಾವ್ಯ ಮತ್ತು ಪುರಾಣ ಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನೇ ನೋಡದೇ ಇರತಕ್ಕಂತ ಅನೇಕರು ವಿಮರ್ಶಕರು ಅನ್ನಿಸ್ಕೊಂಡವರು ಇದ್ದಾರೆ ನಮ್ಮಲ್ಲಿ. ಪುರಾಣ ಶಾಸ್ತ್ರ ಬೇರೆ, ಪುರಾಣ ಕಾವ್ಯ ಬೇರೆ. ಕಾವ್ಯದ ಸೃಜನಶೀಲತೆ, ಕಾವ್ಯದ ರೂಪಕ ಶಕ್ತಿಗಳು ಇವೆಲ್ಲವೂ ಬೇರೆ ಇರುತ್ತೆ. ಜೊತೆಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಕಾರಣಕ್ಕಾಗಿಯೂ ಸಹ ಈ ವಿಭಜಿತ ಓದು ಅನ್ನೋದು ಇದೆಯಲ್ಲ, ಇದು ಬರ್ತಾ ಇರೋದನ್ನ ನೋಡ್ತಿದ್ದೇವೆ. ವಿಶೇಷವಾಗಿ ನಾವು ಚಳುವಳಿಗಳನ್ನ ಮಾಡಿದ ಸಂದರ್ಭ ಇದೆಯಲ್ಲ, ಚಳುವಳಿ ಮಾಡೋರು ಒಳ್ಳೆ ಪುಸ್ತಕ ಬರೆಯಲ್ಲ ಅಂತ ಒಂದು ತೀರ್ಮಾನ, ಇನ್ನೊಂದು ಹೆಚ್ಚು ಪುಸ್ತಕ ಬರೆದವರು ಒಳ್ಳೆ ಪುಸ್ತಕ ಬರೆಯಲ್ಲ ಅಂತ. ಇದು ನವ್ಯ ಸಾಹಿತ್ಯ ಸಂದರ್ಭದಲ್ಲಿ ಬಂದಿದ್ದು. ಆನಾ ಕೃಷ್ಣರಾಯರು 110 ಕಾದಂಬರಿ ಬರೆದ್ರು, ಇವ್ರು 105 ಬರೆದು ಬಿಟ್ಟಿದ್ದಾರೆ ಜೋಗಿಯವರು. ಸೊ ಹಾಗಾದ್ರೆ ಹೆಚ್ಚು ಸಂಖ್ಯೆಯಲ್ಲಿ ಬರೆದಿರೋದ್ರಿಂದ ಅವರು ಶ್ರೇಷ್ಠವಾದದ್ದನ್ನ ಸೃಷ್ಟಿಸಲಾರರು ಎನ್ನುವ ಒಂದು ತೀರ್ಮಾನಕ್ಕೆ ನಾವು ಬರ್ತಿದ್ವಿ. ನಿಜ, ನಾವು ಬರೆದಿದ್ದೆಲ್ಲವೂ ಶ್ರೇಷ್ಠ ಅಥವಾ ಬರೆದಿದ್ದೆಲ್ಲ ಉತ್ತಮವಾಗಿರುತ್ತೆ ಅಂತ ಭಾವಿಸ್ಕೊಂಡ್ರೆ ನಾವು ದಂಡರು ಅಷ್ಟೇನೇನೆ. ಆದ್ರೆ ಆನಾ ಕೃಷ್ಣರಾಯರಂತವರಿಗೆ ಬರದೇ ಬದುಕಬೇಕಾಗಿರುವ ಸನ್ನಿವೇಶ ಇತ್ತು. ಅವರು ಬರವಣಿಗೆಯಿಂದಲೇ ಬದುಕಬೇಕಾಗಿತ್ತು. ಹಾಗಾಗಿ ಇದೊಂದು ಪತ್ರಿಕೆಗೆ ಧಾರಾವಾಹಿ ಬರೀತಿದ್ರು, ಇನ್ನೊಂದಕ್ಕೂ ಬರೀತಾ ಇದ್ರು, ಹೀಗಿದ್ರು. ಅದ್ರ ಮಧ್ಯೆ ಒಳ್ಳೇದನ್ನು ಬರೆದಿಲ್ವ ಅವರು? ಒಟ್ಟು ಪುಸ್ತಕ ಸಂಸ್ಕೃತಿಗೆ ಏನೋ ಕೊಡುಗೆ ಕೊಟ್ಟಿಲ್ವ ಆನಾ ಕೃಷ್ಣರಾಯರು? ಆನಾ ಕೃಷ್ಣರಾಯರು ಎನ್ ನರಸಿಂಹಯ್ಯ ಇಲ್ಲದೆ ಇದ್ರೆ ನನಗೆ ಆನಾ ಕೃಷ್ಣರಾಯರು ಓದಕ್ ಆಗ್ತಿರ್ಲಿಲ್ಲ, ನಿಜ ಹೇಳೋದಾದ್ರೆ. ಆನಾ ಕೃಷ್ಣರಾಯರು ನಾನು ಓದದೇ ಇದ್ದಿದ್ರೆ ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗಡತಿ ಓದಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವರೆಲ್ಲ ಚರಿತ್ರೆಯ ಕೊಂಡಿಗಳು ಅವರು. ಆದ್ರೆ ನಮ್ಮ ಇವತ್ತು ವಿಭಜಿತ ಓದು ಮತ್ತು ವಿಮರ್ಶೆ ಏನ್ ಮಾಡ್ತಿದೆ ಅಂದ್ರೆ ಚರಿತ್ರೆಯ ಕೊಂಡಿಗಳನ್ನ ಕಳಚಾಕ್ತಾ ಇದೆ. ಒಂದು ಹಿಸ್ಟಾರಿಸಿಟಿ ಇದೆ, ಒಂದು ಚಾರಿತ್ರಿಕತೆ ಇದೆ ನಮಗೆ ಅನ್ನೋದನ್ನ ಮರಿತಾ ಇದ್ದೇವೆ ಎಲ್ಲೋ ಒಂದ್ ಕಡೆ. ಹಾಗಾಗಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೂ ಸಹ ಎಷ್ಟೋ ಸಾರಿ ಪುಸ್ತಕಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರುವಂತ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತೆ. ಇವರು ಆಂದೋಲನದಲ್ಲಿ ತೊಡಗ್ತಾರೆ. ಈಗ ನಂದೇ ತಗೊಳ್ಳಿ, ನಾನು ಮೊಟ್ಟ ಮೊದಲು ಬರೆದ ಪ್ರಕಟವಾದಂತ ನನ್ನ ಕಥಾ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂತು. ಬಹಳಷ್ಟು ಜನ ಪುಸ್ತಕಕ್ಕೆ ಬಹುಮಾನ ಬಂದಾಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಅಂತ ಹಾಕತಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೊಡೋದು ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡೋದು ಪ್ರಶಸ್ತಿ. ಎರಡಕ್ಕೂ ವ್ಯತ್ಯಾಸ ಇದೆ. ಎರಡಕ್ಕೂ ಮೊದಲನೇ ಪುಸ್ತಕಕ್ಕೆ ಬಂತು ನನಗೆ. ಇಲ್ಲಿವರೆಗೆ ಇನ್ನೊಂದು ಪುಸ್ತಕ ನನಗೆ ಬಂದಿಲ್ಲ. ಯಾಕೆ ಬರಲಿಲ್ಲ? ನಾನು ಬರಲಿಲ್ಲ ಅಂತ ವ್ಯಥೆ ಇಲ್ಲ ನನಗೆ. ಅದಕ್ಕಿಂತ ಹೆಚ್ಚು ಕನ್ನಡಿಗರ ಪ್ರೀತಿ ಇದೆ, ಬರಬಾರದಷ್ಟು ಪ್ರಶಸ್ತಿ ಬಂದಿವೆ. ಸೊ ಅವೆಲ್ಲ ಬೇರೆ. ಆದ್ರೆ ಒಂದು ಪುಸ್ತಕ ನೋಡಿದ್ ನಾನು ಯಾವಾಗ ದಲಿತ ಬಂಡಾಯ ಅಂತ ಮಾತಾಡಕ್ ಶುರು ಮಾಡಿದೆ, ನನ್ನ ಪುಸ್ತಕಗಳನ್ನ ನೋಡುವ ದೃಷ್ಟಿಕೋನವೇ ಬದಲಾಗಿಬಿಡ್ತು. ಸೊ ಇವನು ಸಾಮಾಜಿಕ ಕಾಳಜಿ ಅಂತಿರ್ತಾನೆ ಯಾವಾಗ್ಲೂ. ಅಂದ್ರೆ ನೀವು ಪೂರ್ವಾಗ್ರಹದಿಂದ ಯಾಕೆ ಪ್ರವೇಶ ಮಾಡ್ತೀರಿ? ಈಗ 10ನೇ ಶತಮಾನದ ಪಂಪನನ್ನ ಓದಿದ ರೀತಿಯಲ್ಲಿಯೇ ವಚನಕಾರರನ್ನ ಓದಕ್ ಸಾಧ್ಯವಾ? ಯಾರಾದರೂ ಸಾಹಿತ್ಯದ ವಿದ್ಯಾರ್ಥಿ ಹೇಳಿ. ವಚನಕಾರರನ್ನ ಓದೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇರೆ ಮಾನದಂಡವೇ ಬೇಕು. ಚಂಪು ಕೃತಿಗಳನ್ನ ನೋಡಿದಂತೆ ಅಲ್ಲ, ಅದು ಸಾಧ್ಯ ಆಗಲಿಲ್ಲ. ಹಾಗೇನೆ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಎಲ್ಲಿಗೆ ಹೋಗುತ್ತವೆ? ಕ್ರಾಂತಿಕಾರಿಗಳು ಅನ್ನಿಸ್ಕೊಂಡಿರೋದು ಒಂದು ದೃಷ್ಟಿಕೋನ, ಅಲ್ಲಪ್ಪ ಇವರು ಪ್ರತಿಗಾಮಿಗಳು ಅಂದ್ಕೊಂಡಿದ್ರೆ ಅವ್ರದ್ದು ಇನ್ನೊಂದು. ಈ ವಿಭಜಿತ ಓದು ಮತ್ತು ವಿಮರ್ಶೆ ಎಲ್ಲಿಗೆ ಹೋಗುತ್ತೆ? ಪುಸ್ತಕ ಸಂಸ್ಕೃತಿಯ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂತ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನನಗೆ ಉತ್ತರ ಏನು ಅಂತಂದ್ರೆ, ಏಂಗೆಲ್ಸ್ ಹೆಸರು ಇಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತೇ ಇರುತ್ತೆ. ಏಂಗೆಲ್ಸ್ ಒಂದು ಸಂದರ್ಭದಲ್ಲಿ ಬರೀತಾರೆ, ಬಾಲ್ಜಾಕನ ಕೃತಿಗಳನ್ನ ನೀವೆಲ್ಲ ಓದಲೇಬೇಕು ಅಂತಾರೆ. ಬಾಲ್ಜಾಕ್ ಮಾರ್ಕ್ಸ್ವಾದಕ್ಕೆ ವಿರುದ್ಧವಾದಂಥವನು, ಸಮಾಜ ಬದಲಾವಣೆಗೆ ವಿರುದ್ಧವಾದಂಥವನು, ಕ್ರಾಂತಿಗೆ ವಿರುದ್ಧವಾದಂಥವನು, ಫ್ಯೂಡಲ್ ಪದ್ಧತಿಯ ಪರವಾಗಿದ್ದಂಥವನು. ಅವನನ್ನು ಯಾಕೆ ಓದಬೇಕು ಅಂತ ಅಂದ್ರೆ, ನಾವು ಕ್ರಾಂತಿಯ ಮಾತಾಡ್ತಿರೋ ಸಂದರ್ಭದ ಒಳಗಡೆ ಫ್ಯೂಡಲ್ ಸಮಾಜದ ಒಳಗಡೆ ಇದ್ದ ತಳಮಳಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ನೀವೆಲ್ಲರೂ ಬಾಲ್ಜಾಕನನ್ನು ಓದಬೇಕು. ಅಂದ್ರೆ ಒಬ್ಬ ಕ್ರಾಂತಿಕಾರಿ ಕ್ರಾಂತಿ ವಿರೋಧಿಯೊಬ್ಬನ ಪುಸ್ತಕವನ್ನು ಓದಬೇಕು ಅಂತ ಹೇಳೋದಿದೆಯಲ್ಲ, ಇದು ಬಹಳ ಆರೋಗ್ಯಕರವಾದ್ದು, ಬಹಳ ಮುಖ್ಯವಾದ್ದು. ಇದು ಮ್ಯಾಕ್ಸಿಮ್ ಗಾರ್ಕಿ ಅವರು ಟಾಲ್ಸ್ಟಾಯ್ ಬಗ್ಗೆ ಇದೇ ಮಾತನ್ನ ಹೇಳ್ತಾರೆ. ಟಾಲ್ಸ್ಟಾಯ್ ಕ್ರಾಂತಿಗೆ ಪೂರಕವಾಗಿದ್ದಂಥವರಲ್ಲ. ಅದರ ಅರ್ಥ ಟಾಲ್ಸ್ಟಾಯ್ ಒಳ್ಳೆ ಲೇಖಕ ಅಂತ ಅಲ್ಲ, ಹಾಗೆ ತೀರ್ಮಾನ ಮಾಡಕ್ ಸಾಧ್ಯವೇ ಇಲ್ಲ. ಟಾಲ್ಸ್ಟಾಯ್
ನಮ್ಮ ಜಗತ್ತಿನ ಒಬ್ಬ ಅದ್ಭುತವಾದಂತಹ ಲೇಖಕರೇನೆ. ಆದ್ರೆ ಗಾರ್ಕಿ ಮತ್ತು ಟಾಲ್ಸ್ಟಾಯ್ಗೆ ಹೋಲಿಸಿದ ಸಂದರ್ಭದಲ್ಲಿ ಗಾರ್ಕಿ ಲೆನಿನ್ನ ಕಾರ್ಯಾಚರಣೆಗಳೇನಿದ್ವು ಅದಕ್ಕೆ ಬೆಂಬಲವಾಗಿ ನಿಂತಂಥವ್ರು. ಆದ್ರೆ ಲೆನಿನ್ ಬರೀತಾರೆ, ನಮ್ಮಲ್ಲಿ ಅನೇಕ ಕಾಂಟ್ರಡಿಕ್ಷನ್ಸ್ ಇವೆ, ವೈರುಧ್ಯಗಳಿವೆ. ಈ ವೈರುಧ್ಯಗಳನ್ನ ಶ್ರಮಜೀವಿಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ನೀವೆಲ್ಲ ಟಾಲ್ಸ್ಟಾಯ್ನನ್ನು ಓದಬೇಕು. ಟಾಲ್ಸ್ಟಾಯ್ ಮಿರರ್ ಆಫ್ ರಷ್ಯನ್ ರೆವಲ್ಯೂಷನ್ ಅಂತ ಲೆನಿನ್ ಬರೀತಾರೆ. ಮಿರರ್ ಆಫ್ ರಷ್ಯನ್ ಇದು ನಮಗೆ ಬೇಕಾಗಿ, ಅಂದ್ರೆ ಓದನ್ನೇ ನಿರಾಕರಿಸಿದ್ರೆ ಹೇಗೆ ನಾವು? ಇವನು ಬಂಡಾಯ್ದು ಮಾತಾಡ್ತಾರಪ್ಪ, ಇವನ್ ಓದೇನಾಗ್ಬೇಕು, ಇವನ್ ದಲಿತ, ಇವನ್ ಓನಾಗ್ಬೇಕು ಅಂತ ಇಲ್ಲಿ ನಿರಾಕರಿಸೋದು. ಇವನು ಬರೀ ನಮಗೆ ವಿರುದ್ಧವಾಗಿದ್ದಾನೆ, ಸೈದ್ಧಾಂತಿಕವಾಗಿ ವಿರೋಧಿ, ಅವನ ಪುಸ್ತಕ ಯಾಕೆ ಓದ್ಬೇಕು ಅಂತ ಅದನ್ನ ನಿರಾಕರಿಸೋದಲ್ಲ. ಓದ್ಬೇಕು, ಆದ್ರೆ ಒಪ್ಪಬೇಕಾ ಬಿಡಬೇಕು ಅನ್ನೋದು ಆನಂತರದ ಅಂತ. ಒಪ್ಪುವ ಮತ್ತು ಒಪ್ಪದೇ ಇರುವ ಸ್ವಾತಂತ್ರ್ಯವನ್ನ ಉಳಿಸಿಕೊಂಡೇ ನಾವು ಓದಬೇಕು. ವಿಭಜಿತ ಓದುಗಾರರಾಗಬಾರದು, ವಿಭಜಿತ ವಿಮರ್ಶಕರಾಗಬಾರದು. ಯಾಕೆಂದ್ರೆ ಓದು ಅನ್ನೋದು ವಕಾಲತ್ತಲ್ಲ, ವಿಮರ್ಶಕರು ವಕೀಲರಲ್ಲ, ಸಾಹಿತಿಗಳು ಕಕ್ಷಿದಾರರಲ್ಲ. ಓದು ವಕಾಲತ್ತಲ್ವೇ ಅಲ್ಲ, ವಿಮರ್ಶಕರು ವಕೀಲರು ಅಲ್ಲ, ಸಾಹಿತಿಗಳು ಕಕ್ಷಿದಾರರು ಅಲ್ಲ. ಇಂಥ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಮಾನವೀಯವಾದ ಮತ್ತು ಆರೋಗ್ಯಕರವಾದಂತಹ ಸಂವಾದವನ್ನ ನಡೆಸಬೇಕಾಗಿರುವಂತಹ ಸನ್ನಿವೇಶ ಇದೆ. ಆದ್ರೆ ನಾವು ಬಿಕ್ಕಟ್ಟಲ್ಲಿದ್ದೇವೆ. ನಾವು ಪರಸ್ಪರ ಮಾತಾಡಲ್ಲ. ನಾನು ಒಂದ್ಸರಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಮತ್ತು ನರಹಳ್ಳಿ ಬಾಲಸುಬ್ರಹ್ಮಣ್ಯಂಗೆ ಒಟ್ಟಿಗೆ ಆನಾಕ್ರು ಪ್ರಶಸ್ತಿ ಕೊಟ್ಟರು. ನಾನು ಅವಾಗ ಹೇಳಿದೆ, ನಾವು 3 ಜನ ಸಾಹಿತಿಗಳಾಗಿಯೂ ಇನ್ನೂ ಜಗಳಾಡಿಲ್ಲ ಅಂತ ಹೇಳಿದೆ ಅಲ್ಲಿ. ಅಂದ್ರೆ ನಾವು ಯಾಕೆ ನಿಮ್ಮನ್ನು ಒಪ್ಪೋದಿಲ್ಲ ರೀ, ನಾನು ಒಪ್ಪೋದಿಲ್ಲ, ಆದ್ರೆ ಮಾತಾಡಕ್ಕೆ ಏನಾಗಿದೆ? ನಿಮ್ಮ ವಿಚಾರಧಾರೆಯನ್ನ ನಾನು ಒಪ್ಪೋದಿಲ್ಲ, ಆದ್ರೆ ನಿಮ್ ಜೊತೆ ತಿಂಡಿ ತಿನ್ನಕ್ಕೆ ಏನಾಗಿದೆ? ಆಗ ಒಂದ್ ವೇಳೆ ಆರೋಗ್ಯಕರವಾದ ಸಂವಾದ, ಸೀದಾ ಉಗ್ರವಾದ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ರೆ, ಅಮಾನವೀಯವಾದದ್ದನ್ನ ಸಮರ್ಥಿಸುವ ಒಂದು ಸಿದ್ಧಾಂತದ ಪ್ರತಿನಿಧಿಗಳಿದ್ರೆ ಅವ್ರ ಜೊತೆ ನಾವು ಮಾತಾಡದೇ ಇದ್ರೂ ಪರವಾಗಿಲ್ಲ. ಆದ್ರೆ ಒಂದು ಮಾನವೀಯವಾದಂತ ಸಂವಾದ ಇದೆಯಲ್ಲ, ಅದು ಯಾಕೆ ಸಾಧ್ಯ ಆಗ್ತಿಲ್ಲ? ಈ ಆತಂಕ ನಿಜವಾಗೂ ನನ್ನಂಥವನನ್ನ ಕಾಣಿಸ್ತಾ ಇದೆ, ಇಲ್ಲಿರೋ ಅನೇಕರನ್ನು ಕಾಣಿಸ್ತಿರ್ಬೋದು. ಇಂಥ ಸಂದರ್ಭದಲ್ಲಿ ನನಗೆ ಕಡೆಯದಾಗಿ ಒಂದು ಪ್ರಸಂಗ ಹೇಳಕ್ ಇಷ್ಟಪಡ್ತೇನೆ. ನಾನು ಗಾಂಧಿ ಮತ್ತು ಗೋರಾ ನಡುವೆ ನಮ್ಮ ಭೂಮಿಗೆ ಗೊತ್ತಿರುತ್ತದು. ಗೋರಾ ಯಾಕೆಂದ್ರೆ ತೆಲುಗಿನವರು. ಗೋರಾ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನ ಸ್ಥಾಪನೆ ಮಾಡಿದಂಥವರು ಆಂಧ್ರದಲ್ಲಿ. ಗಾಂಧಿ ಪಕ್ಕ ಆಸ್ತಿಕವಾದಿ, ಶ್ರೀರಾಮನ ಭಕ್ತರು. ಆದ್ರೆ ಶ್ರೀರಾಮನನ್ನ ಎಂದೂ ಸ್ವಾತಂತ್ರ್ಯ ಹೋರಾಟಕ್ಕೆ ಗಾಂಧಿ ಬಳಸಲೇ ಇಲ್ಲ, ವೈಯಕ್ತಿಕವಾಗಿ ಇಟ್ಕೊಂಡಿದ್ರು ಅವರು. ಅವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಗೋರಾ ಹೋಗ್ತಾರೆ ಸಬರಮತಿ ಆಶ್ರಮಕ್ಕೆ. 1 ತಿಂಗಳು ಸಬರಮತಿ ಆಶ್ರಮ, ಒಬ್ಬ ಪಕ್ಕಾ ನಾಸ್ತಿಕವಾದಿ ಒಬ್ಬ ಪಕ್ಕಾ ಆಸ್ತಿಕವಾದಿ ಜೊತೆ ಮಾತಾಡಬೇಕು ಅಂತ ಹೋಗೋದಿದೆಯಲ್ಲ, ಇದೊಂದು ವಿಶೇಷ ಅಲ್ವಾ ಇದು? ಅಲ್ಲಿ 1 ತಿಂಗಳಿದ್ದಾಗ ಅವ್ರ ಜೊತೆ ಹೀಗೆ ವಾಕಿಂಗ್ ಮಾಡ್ತಾ ಎಲ್ಲ ಮಾತಾಡ್ತಾ ಇರುವಾಗ, ಏನಪ್ಪ ನಿನ್ನ ನಾಸ್ತಿಕವಾದ ಅಂತ ಕೇಳ್ತಾರ ಅವರು. ಅವಾಗ ಇವ್ರು ಹೇಳ್ತಾರೆ, ಗಾಂಧೀಜಿಯವರೇ, ನನ್ನ ನಾಸ್ತಿಕವಾದ ಕೇವಲ ದೇವರನ್ನು ನಿರಾಕರಿಸುವುದಷ್ಟೇ ಅಲ್ಲ, ಜನಗಳಲ್ಲಿ ಆತ್ಮವಿಶ್ವಾಸ ತುಂಬೋದು. ನಾನು ಅನೇಕ ಸಾಮಾಜಿಕ ಚಟುವಟಿಕೆ ಮಾಡ್ತೇನೆ, ಅನೇಕ ಮಹಿಳೆಯರ ಪರವಾಗಿ ಹೋರಾಟ ಮಾಡ್ತೇನೆ, ಬಡವರ ಪರವಾಗಿರ್ತೇನೆ ಅಂತ ವಿವರಿಸಿದಾಗ, ಇದು ನಿನ್ನ ನಾಸ್ತಿಕವಾದವಾಗದಾದ್ರೆ ನಾನು ನಾಸ್ತಿಕವಾದಿ ಅಂತಾರೆ ಗಾಂಧೀಜಿ. ಅಷ್ಟೇ ಅಲ್ಲ, ಮಾತಾಡ್ತಾ ಮಾತಾಡ್ತಾ ಒಂದು ದಿವಸ ಅವರು ಹೇಳ್ತಾರೆ, ನೋಡು, ನಿನ್ ಜೊತೆ ಸಂವಾದ ನಡೆಸಿದ ಮೇಲೆ ನನ್ನಲ್ಲೊಂದು ಬದಲಾವಣೆ ಆಗಿದೆ. ಇಲ್ಲಿವರೆಗೆ ನಾನು ದೇವರೇ ಸತ್ಯ ಅಂತ ಹೇಳ್ತಾ ಇದ್ದೆ, ಇವತ್ತಿನಿಂದ ಸತ್ಯವೇ ದೇವರು ಅಂತ ಹೇಳ್ತೀನಿ ಅಂತಾರೆ ಗಾಂಧಿ. ದೇವರೇ ಸತ್ಯ ಅಂತ ಹೇಳ್ತಿದ್ದವರು ಸತ್ಯವೇ ದೇವರು ಅಂತ ಹೇಳೋಗೆ ಪರಿವರ್ತನೆ ಹೊಂದಿದ್ದು ಹ್ಯಾಕ್ ಸಾಧ್ಯ ಆಯ್ತು? ಒಬ್ಬ ನಾಸ್ತಿಕವಾದಿ ಆಸ್ತಿಕವಾದಿ ಆರೋಗ್ಯಕರವಾದ ಸಂವಾದವನ್ನು ನಡೆಸಿದ್ರಿಂದ, ಇಬ್ಬರು ಮಾನವೀಯವಾದದ್ರಿಂದ. ಅಂಥದ್ದೊಂದು ಮಾನವೀಯ ಸಂವಾದಗಳಿದಾವಲ್ಲ, ಅವು ಇವತ್ತು ಬಹಳ ಅಗತ್ಯ. ಇಷ್ಟು ಮಾತು ಯಾಕೆ ಹೇಳಿದೆ ಅಂತಂದ್ರೆ, ಅಂಕಿತ ಪುಸ್ತಕದ ಒಳಗಡೆ ಈ ರೀತಿಯ ಎಲ್ಲ ವಿಚಾರಧಾರೆಯ ಪುಸ್ತಕಗಳು ಸೇರಿದ ಒಂದು ಒಕ್ಕೂಟ ಅದು. ಆ ಪುಸ್ತಕಗಳ ಪರಸ್ಪರ ಮಾತಾಡತ್ವೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಅಂಗಡಿಗಳಲ್ಲೂ ಏನಾಗುತ್ತೆ, ತೇಜಸ್ವಿ ಪುಸ್ತಕ ಎಲ್ಲ ಒಂದ್ ಕಡೆ ಇಡ್ತಾರೆ, ಆನಾಕ್ರು ಪುಸ್ತಕ ಎಲ್ಲ ಇನ್ನೊಂದ್ ಕಡೆ ಇಡ್ತಾರೆ, ಜೋಗಿದೊಂದ್ ಕಡೆ, ನಂದೊಂದ್ ಕಡೆ,
ಕುಮ್ಮಿದೊಂದ್ ಕಡೆ ಇಟ್ಟಿರ್ತಾರೆ. ಆ ಪುಸ್ತಕಗಳು ಪರಸ್ಪರ ಸ್ಪರ್ಶನೆ ಮಾಡೋದಿಲ್ಲ ಅಂಗಡಿಗಳಲ್ಲೂ, ಯಾಕೆಂದ್ರೆ ತಗೊಳಕ್ ಅನುಕೂಲ ಆಗತ್ತೆ ಅಂತ. ಆದ್ರೆ ಒಂದು ಪುಸ್ತಕ ಇನ್ನೊಂದು ಪುಸ್ತಕದ ಜೊತೆ ಮಾತಾಡಬೇಕು, ಒಬ್ಬ ಮನುಷ್ಯ ಇನ್ನೊಂದು ಮನುಷ್ಯನ ಜೊತೆ ಮಾತಾಡಬೇಕು. ಆಗ ಒಂದು ಮಾನವೀಯವಾಗಿರುವಂತ ಒಂದು ಸಮಾಜ ನಿರ್ಮಾಣ ಸಾಧ್ಯ. ಅಂತಹ ಒಂದು ರೂಪಕಗಳನ್ನ ಕೊಡುವುದನ್ನ ಸಾಧ್ಯ ಮಾಡಿದ ಅಂಕಿತಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಕೇಳಿದ ನಿಮ್ಗೆಲ್ಲ ನಮಸ್ಕರಿಸ್ತೇನೆ. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.